ಹೆಲ್ದಿ ಫುಡ್ ಫಾರ್ ಸೆಕ್ಷುವಲ್ ಬೆಟರ್ಮೆಂಟ್. ಉತ್ತಮ ಆರೋಗ್ಯಕ್ಕಾಗಿ ಒಳ್ಳೆಯ ಆಹಾರಗಳನ್ನು ಯಾವುದ್ಯಾವುದು ಅಂತ ಹೇಳ್ತೀನಿ. ಸಪೋಟ ಹಣ್ಣಿನ ಸಿಪ್ಪೆಯನ್ನು ಸುಲಿದು ಜೇನುತುಪ್ಪದ ಜೊತೆ ಕ್ರಮವಾಗಿ ಸೇವಿಸುವುದರಿಂದ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆಗಿಂದಾಗೆ ಎಳನೀರಿಗೆ 1 ಚಮಚದಷ್ಟು ಜೇನುತುಪ್ಪವನ್ನು ಸೇವಿಸಿ ಕುಡಿದರೆ ನಿಶಕ್ತಿಯನ್ನು ನಿವಾರಿಸುತ್ತದೆ. ಹುರಿದ ಕೊತ್ತಂಬರಿ ಬೀಜದ ಪುಡಿಯನ್ನು ಅರ್ಧ ಚಮಚದಷ್ಟು ಜೇನುತುಪ್ಪದಲ್ಲಿ ಮಿಶ್ರ ಮಾಡಿ ಪ್ರತಿನಿತ್ಯ 1 ಸಾರಿ 1-2 ತಿಂಗಳ ಕಾಲ ಸೇವಿಸಿದರೆ ಸ್ಖಲನ ನಿಯಂತ್ರಣವನ್ನು ಸುಧಾರಿಸುತ್ತದೆ. 1 ಲೋಟ ಹಾಲಿಗೆ 1 ಟೀ ಚಮಚದಷ್ಟು ಜೇನುತುಪ್ಪ ಸೇರಿಸಿ ದಿನಕ್ಕೊಮ್ಮೆ ಸೇವಿಸುವುದರಿಂದ ಲೈಂಗಿಕ ಶಕ್ತಿ ಉತ್ತಮಗೊಂಡು ಶಾರೀರಿಕ ಆಯಾಸವನ್ನು ನಿವಾರಿಸುತ್ತದೆ. ತಾಜಾ ಕಬ್ಬಿನ ರಸ ಉತ್ತಮವಾದ ಪೌಷ್ಟಿಕ ದ್ರವ ಆಹಾರ. ಇದನ್ನು ಆಗಾಗ್ಗೆ ಸೇವಿಸುತ್ತಿದ್ದರೆ ಲೈಂಗಿಕ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಲು, ತುಪ್ಪ, ಬೆಣ್ಣೆ ಜೊತೆಗೆ ಸಿಹಿ ಪದಾರ್ಥಗಳ ಸೇವನೆಯನ್ನು ಮಾಡಿರಿ. ಹಾಗಾಗಿ ಗೆಡ್ಡೆ ಗೆಣಸನ್ನು ಸೇವಿಸಿರಿ. ಕಡಲೆ ಬೀಜವನ್ನು ಬೆಲ್ಲದೊಂದಿಗೆ ಆಗಿಂದಾಗೆ ತಿನ್ನಿರಿ. ಮಾವಿನ ಹಣ್ಣಿನ ಸಂಗಡ ಬಾದಾಮಿ, ಖರ್ಜೂರ ಮತ್ತು ಜೇನುತುಪ್ಪವನ್ನು ಸೇವಿಸಿದರೆ ಲೈಂಗಿಕ ಶಕ್ತಿ ಉತ್ತಮಗೊಳ್ಳುತ್ತದೆ. ಚೆನ್ನಾಗಿ ಹಣ್ಣಾಗಿರುವ ಸೀಬೆ ಹಣ್ಣನ್ನು ಹಾಗೆ ಸೇವಿಸಿ. ಅತಿಯಾದ ಸೇವನೆ ಉದರಕ್ಕೆ ಒಳ್ಳೆಯದಲ್ಲ. ಕ್ರಮವಾಗಿ ಖರ್ಜೂರವನ್ನು ತಿನ್ನುವುದರಿಂದ ನರವ್ಯೂಹ ಉತ್ತಮಗೊಂಡು ವೀರ್ಯ ನೀರಾಗುವುದನ್ನು ತಡೆಗಟ್ಟುತ್ತದೆ. ಚೆನ್ನಾಗಿ ಹಣ್ಣಾದ ಬಾಳೆಹಣ್ಣನ್ನು ಪ್ರತಿನಿತ್ಯ ರಾತ್ರಿ ಊಟ ಮಾಡಿ ಮಲಗುವ ಮುನ್ನ ತಿನ್ನುವುದು ಒಳ್ಳೆಯದು. ಸೇಬಿನ ಹಣ್ಣನ್ನು ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಲೈಂಗಿಕ ಭಾವನೆ ಉತ್ತಮಗೊಳ್ಳುತ್ತದೆ. ಥ್ಯಾಂಕ್ ಯು.